ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಕಳೆದ ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ಈ ಚಾನಲ್ ಮುಖಾಂತರ ತಮ್ಮ ಮುಂದೆ ತಂದಿದ್ದೇನೆ. ತಾವುಗಳೆಲ್ಲ ಅವುಗಳ ವಿವರಗಳನ್ನ ತಿಳಿದುಕೊಂಡಿದ್ದೀರಿ ಎಂದು ನಂಬಿದ್ದೇನೆ. ಇನ್ನು ತಾವು ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡಿಲ್ಲದಿದ್ದರೆ ಅವುಗಳನ್ನ ವೀಕ್ಷಣೆ ಮಾಡಿ ಅವುಗಳಿಂದ ಪ್ರಯೋಜನ ಪಡೆಯಬೇಕೆಂದು ನಮ್ರವಾಗಿ ಕೋರುತ್ತಿದ್ದೇನೆ. ಈ ದಿನಾಂಕ 16/3/2024 30/3/2024 ಭವಿಷ್ಯವನ್ನ ಈ ವಿಡಿಯೋ ಮುಖಾಂತರ ತಮ್ಮ ಮುಂದೆ ತರುತ್ತಿದ್ದೇನೆ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವುದಕ್ಕೂ ಮುಂಚೆ ಈ ವಿಶೇಷ ಸೂಚನೆಗಳನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದು ನನ್ನ ನಮ್ರ ವಿನಂತಿ. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಕೆಳಕಂಡ ಭವಿಷ್ಯವನ್ನ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯವನ್ನ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2.25 ಅಥವಾ 2.5 ದಿನಗಳಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯವನ್ನ ನಿರ್ಧರಿಸಲು ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ. ವಂದನೆಗಳು. ನಿಮ್ಮ ಲಗ್ನ ಅಥವಾ ರಾಶಿಗೆ ದಿನಾಂಕ 16/3/2024 30/3/2024 ಭವಿಷ್ಯವನ್ನ ಈ ವಿಡಿಯೋ ಸರಣಿಗಳ ಮೂಲಕ ತರುತ್ತಿದ್ದೇನೆ. ಇದರ ಉಪಯೋಗವನ್ನ ತಾವು ಪಡೆದುಕೊಳ್ಳಬೇಕಾಗಿ ಕೋರುತ್ತಿದ್ದೇನೆ. ಆತ್ಮೀಯರೇ, ಈಗ ವೃಷಭ ಲಗ್ನ ಅಥವಾ ರಾಶಿಯ ಬಗ್ಗೆ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ನಿಮಗೆ ಕೆಲಸ ಮಾಡುವ ಹುಮ್ಮಸ್ಸು ಮತ್ತು ಬುದ್ಧಿಮತ್ತೆ ಚೆನ್ನಾಗಿರುತ್ತದೆ. ಓದುವ ಹಂಬಲ ಜಾಸ್ತಿ ಇದ್ದು ಧೈರ್ಯ ಸಹ ಚೆನ್ನಾಗಿ ಇರುತ್ತದೆ. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ದೊರೆಯಬಹುದು. ನಿಮಗೆ ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭ ಮತ್ತು ವರದಕ್ಷಿಣೆ ಹಣ ಸಹ ಸಿಗಬಹುದು. ನಿಮಗೆ ವಿದೇಶದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸು ಕಂಡುಬರುತ್ತಿದೆ. ನಿಮಗೆ ಶತ್ರುಗಳ ತೊಂದರೆ ಕಡಿಮೆಯಾಗಿ ಕೋರ್ಟ್ ಕೇಸ್ನಲ್ಲಿ ಯಶಸ್ಸು ಕಂಡುಬರುತ್ತಿದೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಕೈಗೂಡುವ ಸಾಧ್ಯತೆ. ನಿಮಗೆ ಸ್ಟಾಕ್ ಮತ್ತು ಶೇರ್ಗಳ ವ್ಯವಹಾರ ಯಶಸ್ಸು ಮಾರ್ಚ್ 26 ಚೆನ್ನಾಗಿದೆ. ನಿಮ್ಮ ಹಣಕಾಸು ಸಂಪತ್ತು ಹೆಚ್ಚಾಗಬಹುದು. ನಿಮಗೆ ಹೆಚ್ಚಿನ ಲಾಭ ಮತ್ತು ಕಡಿಮೆ ನಷ್ಟ. ನಿಮಗೆ ಸಂತಾನವಾಗಿ ಸುಖ ಸಂತೋಷ ಕಾಣುತ್ತೀರಿ. ನೀವು ಪ್ರೀತಿಸಿ ಮದುವೆ ಅಥವಾ ಮೊದಲ ಮಗುವಿನ ಗರ್ಭಧಾರಣೆಯ ಸುದ್ದಿಯನ್ನು ಪಡೆಯುತ್ತೀರಿ. ನಿಮ್ಮ ಕೆಲಸದಲ್ಲಿ ಬಡ್ತಿಯಾಗಿ ಸ್ಥಳ ಬದಲಾವಣೆ ಆಗಬಹುದು. ದೇವತಾರಾಧನೆ ಮತ್ತು
ತೀರ್ಥಯಾತ್ರೆಗಳು ಯಶಸ್ವಿಯಾಗಬಹುದು. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಪ್ರಕಟಗೊಂಡು ಯಶಸ್ಸು ಕಾಣುತ್ತೀರಿ. ದೂರ ಪ್ರಯಾಣ, ಹಡಗು ಅಥವಾ ವಿಮಾನದಲ್ಲಿ ಯಶಸ್ಸಿದೆ. ಸಂಗಾತಿಯ ಜೊತೆ ಕಿರಿಕಿರಿ ಕಡಿಮೆಯಾಗಿ ಸುಖಿ ಸಂಸಾರವನ್ನ ನಡೆಸುತ್ತೀರಿ. ಸಾರ್ವಜನಿಕ ಗೌರವ ಮತ್ತು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡುತ್ತೀರಿ. ಮದುವೆ ನಿಶ್ಚಯವಾಗಬಹುದು. ವ್ಯವಹಾರದಲ್ಲಿ ಪಾಲುದಾರರ ಜೊತೆ ಉತ್ತಮ ಸಂಬಂಧ ಇರುತ್ತದೆ. ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಯಶಸ್ಸು ಕಂಡುಬರುತ್ತಿದೆ. ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ವ್ಯವಹಾರ ಮಾಡಬಹುದು. ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸು ಕಾಣುತ್ತೀರಿ. PhD ಪದವಿಗಾಗಿ ಯತ್ನಿಸುತ್ತಿದ್ದರೆ ಯಶಸ್ಸು ಸಿಗುವ ಸಂಭವ ಇದೆ. ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ಯಶಸ್ಸು ಕಾಣುತ್ತೀರಿ. ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಚೆನ್ನಾಗಿರುತ್ತದೆ. ಜೀವನದಲ್ಲಿ ನೆಮ್ಮದಿ ಇರುತ್ತದೆ. ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಕಂಡು ಬರಬಹುದು. ಸ್ವಲ್ಪ ಹುಷಾರಾಗಿರಿ. ವಾಹನ, ಜಮೀನು ಅಥವಾ ತೋಟ ಖರೀದಿ ಮಾಡುವುದಿದ್ದರೆ ತೊಂದರೆಗಳು ಕಂಡುಬರುವುದರಿಂದ ಹುಷಾರಾಗಿ ವ್ಯವಹಾರ ಮಾಡಿ. ಬೇಡದ ಆರೋಪಗಳು ನಿಮ್ಮ ಮೇಲೆ ಬರಬಹುದು. ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಕಂಡುಬರಬಹುದು. ನಿಮಗೆ ಆರೋಗ್ಯ ಸಮಸ್ಯೆ ಕಾಡಬಹುದು. ನಿಮ್ಮ ಕಿರಿಯ ಸಹೋದರರಿಗೆ ನಷ್ಟ ಮತ್ತು ಸೋದರ ಮಾವನಿಗೆ ತೊಂದರೆ ಕಂಡುಬರಬಹುದು. ನಿಮ್ಮ ವ್ಯಕ್ತಿತ್ವಕ್ಕೆ ಮತ್ತು ಸಾಮಾಜಿಕ ಗೌರವಕ್ಕೆ ತೊಂದರೆ ಬರಬಹುದು. ಜಾಗ್ರತೆಯಾಗಿ ವ್ಯವಹಾರ ಮಾಡಿ. ನಿಮಗೆ ಕಾಯಿಲೆ ಉಲ್ಬಣವಾಗಬಹುದು. ನಿಮ್ಮ ಸಂಗಾತಿಯಿಂದ ಕಿರಿಕಿರಿಯಾಗಿ ದೂರವಾಗಬಹುದು. ತಂದೆ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆ ಕಂಡುಬರುತ್ತಿದೆ. ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆ ಬರಬಹುದು. ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಬರದಿರಬಹುದು ಅಥವಾ ನಿಧಾನವಾಗಬಹುದು. ನಿಮ್ಮ ಕಾರ್ಮಿಕರಿಂದ ತೊಂದರೆ ಮತ್ತು ಸಾಲಕ್ಕೆ ಯತ್ನಿಸುತ್ತಿದ್ದರೆ ಸಮಸ್ಯೆ ಕಂಡುಬರಬಹುದು. ನಿಮ್ಮ ಬಾಡಿಗೆದಾರರಿಂದ ಸ್ವಲ್ಪ ಕಿರಿಕಿರಿ ಇರುತ್ತದೆ. ನಿಮ್ಮ ಮೊದಲ ಮಕ್ಕಳ ಕೆಲಸದಲ್ಲಿ ತೊಂದರೆ ಮತ್ತು ಪಾಲುದಾರರಿಗೆ ನಷ್ಟವಾಗಬಹುದು. ಒಟ್ಟಿನಲ್ಲಿ ಅಶುಭ ಫಲಗಳು ಕಡಿಮೆಯಾಗಿ ಶುಭ ಫಲಗಳು ಚೆನ್ನಾಗಿವೆ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.